ನೋಡಿ ಸಾಕು ಅಂದ್ಕೊಂತೀನಿ. ಹಾಗೆ ಫ್ರೆಂಡ್ಸ್ ಇವಾಗ ಚಟ್ನಿ ಆಯಿತು. ಸೊ ಹಾಗೆ ಫ್ರೆಂಡ್ಸ್ ದೋಸೆ ಮಾಡ್ಕೊಂಡ್ಬಿಟ್ಟು ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ. ಹಾಗೆ ಫ್ರೆಂಡ್ಸ್, ಇವತ್ತೂ ಸಹ ನಾನು ಬೆಳಗ್ಗೆ 6 ಗಂಟೆಯಿಂದ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಜೊತೆಗೆ ಫ್ರೆಂಡ್ಸ್, ನಾನು ತುಂಬ ಸಿಂಪಲ್ ಆದ ರಂಗೋಲಿನೂ ಸಹ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ರಂಗೋಲಿ ಹಾಕೋದನ್ನ ಸಹ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಚಿಕ್ಕ ಮಗನೂ ಸಹ ನನ್ನ ಜೊತೆಗೆ ಇದ್ದಿದ್ನಲ್ವ, ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಸೊ ಸಿಂಪಲ್ ರಂಗೋಲಿ ಅಲ್ವಾ, ಹಾಗೆ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಬಿಡೋಣ ಅಂತೇಳಿ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ತುಂಬ ಸಿಂಪಲ್ಲಾಗಿತ್ತು ಇವತ್ತಿನ ರಂಗೋಲಿ ಅಂತಲೇ ಹೇಳ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನಾನು ದೋಸೆ ಮಾಡ್ಕೊಂಬಿಡೋಣ ಅಂತೇಳಿ ನಿನ್ನೆ ಹಿಂದಿನ ದಿನವೇ ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಸೊ ಹಾಗೆ ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಸಾಂಬಾರು ಕೂಡ ಇತ್ತು ಫ್ರೆಂಡ್ಸ್, ನೈಟ್ ಸಾಂಬಾರು. ಅದನ್ನು ಬಿಸಿಗಿಟ್ಟು ಜೊತೆಗೆ ಸ್ವಲ್ಪ ರೈಸ್ ಮಾಡ್ಕೊಂಬಿಡೋಣ, ನಂತರದಲ್ಲಿ ನನ್ನ ತಿಂಡಿನ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತೇಳಿ ನಾನು ರೈಸಿಗೆ ಇಟ್ಟೆ. ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗನೂ ಸಹ ಏನು ಮಾಡ್ತಿದ್ದ ಅಂತೇಳಿ ಅವಾಗ ನೋಡಬೇಕಿತ್ತು. ಜೊತೆಗೆ ಫ್ರೆಂಡ್ಸ್ ನೋಡಿ, ಕಿಚನಲ್ಲಿ ಏನು ಮಾಡಿ ಕೂರಿಸ್ಬಿಟ್ಟಿದ್ದೀನಿ ಅಂತೇಳಿ. ಹಾಗೆ ಫ್ರೆಂಡ್ಸ್, ಇನ್ನು ದೋಸೆಗೆ ಅಂತೇಳಿ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿಲಿ ನಾನು ಶೇಂಗಾ ಬೀಜನ ತೊಗೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಕಾಯಿ ಚಟ್ನಿ ಮಾಡ್ಕೊಳ್ಳಿಕ್ಕೆ ಉರ್ಗಡ್ಲೆ ತೊಗೊಂಡಿದ್ದೀನಿ ಮತ್ತು ಶೇಂಗಾ ಬೀಜ ಈ ಥರ ಹುರಿದು ತೊಗೊಂಡಿದ್ದೀನಿ. ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಪುಟಾಣಿದ್ದು, ಆಮೇಲೆ ಸ್ವಲ್ಪ ತೆಂಗಿನಕಾಯಿ, ಆಮೇಲೆ ಇಲ್ಲಿ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಕೂಡ ತೊಗೋಬೇಕು ಫ್ರೆಂಡ್ಸ್, ಹುಣಸೆಹಣ್ಣು. ಸೊ ಹುಣಸೆಹಣ್ಣು ಹಾಕೋಬೇಕು, ಅಂದರೆ ಸ್ವಲ್ಪ ಕ್ವಾಂಟಿಟಿಲಿ ತೊಗೊತೀನಿ ಹುಣಸೆಹಣ್ಣು. ನೋಡಿ, ಇಷ್ಟಾದರೆ ಸಾಕು ಅಂದ್ಕೊತೀನಿ. ಸಾಕು ಇಷ್ಟಾದರೆ. ಸೊ ಇವಾಗ ಅದೇ ಫ್ರೆಂಡ್ಸ್, ಇನ್ನು ಕೊತ್ತಂಬರಿ ಖಾಲಿಯಾಗಿದೆ. ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ. ಸೊ ದಟ್ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೀನಿ ಇವೆರಡನ್ನು. ಹಸಿಮೆಣಸಿನ್ಕಾಯಿ ಮತ್ತು ಜೀರಿಗೆನೇ ಮೊದಲಿಗೆ ಹಾಕೊಂಡ್ಬಿಡ್ತೀನಿ. ಖಾರ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್. ನಾನು ಸ್ವಲ್ಪ ಖಾರ ನೋಡಿ ಹಾಕ್ಕೊಳ್ತಾ ಇದ್ದೀನಿ, ನಾನು ಮದ್ದಿಗೆ ಕೊಡ್ತಾ ಇದ್ದೀನಲ್ಲ, ಸೊ ಅದಕ್ಕೆ ಅವನಿಗೆ ಖಾರ ಹಾಕ್ಬಾರ್ದು ಅಂತ ಹುಣಸೆಹಣ್ಣು. ಇನ್ನು ಮಕ್ಕಳು ತಿನ್ನಲ್ಲ ಅಂತೇಳಿ ನೀವು ಅವನೇನು ತಿಂತಾನೋ ಅದನ್ನೇ ಕೊಟ್ಟು ಕಳಿಸ್ಬೇಡಿ. ಯಾಕಂದರೆ ಮಕ್ಕಳ ಜೊತೆ ಎಲ್ಲ ಮಕ್ಕಳು ತಿನ್ನೋದು ನೋಡಿ ಅವನಿಗೂ ಆಸೆ ಆಗುತ್ತೆ. ಸೊ ಎಲ್ಲ ತಿಂದು ನೀವು ಅವನಿಗೆ ಸ್ಕೂಲಿಗೆ ಕಳಿಸ್ಕೊಡಿ, ಸುಮ್ಮನೆ ಅವರಿಗೆ ಲಂಚ್ ಬಾಕ್ಸಿಗೆ. ತಕಾದಿದ್ದೆ ಹಾಗೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ, ಸ್ವಲ್ಪ ಹಾಕ್ಕೊಳ್ತೀನಿ. ಏನು ಕನ್ನ ನೀನು ಮಾಡೋದನ್ನೇ ಇರ್ತವೆ. ಹಾಗೆ ಫ್ರೆಂಡ್ಸ್, ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡ್ಬರ್ತೇನೆ. ಕೊತ್ತಂಬರಿ ಸೊಪ್ಪು ಎಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಆ್ಯಡ್ ಮಾಡಿಲ್ಲ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದನ್ನು ನಾನು ರುಬ್ಕೊಂಡ್ಬರ್ತೇನೆ. ಹಾಗೆ ಫ್ರೆಂಡ್ಸ್, ಇನ್ನು ಫೈನಲಿ ಚಟ್ನಿ ಕೂಡ ಪ್ರಿಪೇರ್ ಆಯಿತು. ಸೊ ಹಾಗೆ ಇನ್ನು ದೋಸೆ ಹಾಕೊಂಡ್ಬಿಡೋಣ ಅಂತೇಳಿ, ಜೊತೆಗೆ ನನ್ನ ಮಗನಿಗೂ ಸಹ ಪುಟಾಣಿ ದೋಸೆ ಹಾಕೊಟ್ಬಿಡೋಣ ಅಂತೇಳಿ ಅದಕ್ಕೂ ಸಹ ರೆಡಿ ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್, ಇನ್ನು ಇವಾಗ ಚಟ್ನಿ ರೆಡಿ ಆಯಿತು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ದೋಸೆ ಮಾಡ್ಕೊಂಬಿಡೋಣ ಅಂತ ದೋಸೆ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನನ್ನ ಚಿಕ್ಕ ಮಗನೂ ಸಹ ಎದ್ದಿದ್ದಾನೆ, ನೋಡೋಣ ಅಂತ. ಸೊ ದೊಡ್ಡ ಮಗನೂ ಎದ್ದಿದ್ದಾನೆ. ಗುಂಡಣ್ಣ ಹೇಳಕ್ಕಂದ್ರೆ ಹಾಗೆ ಫ್ರೆಂಡ್ಸ್, ಇನ್ನು ಅವನಿಗೆ ಫ್ರೆಶ್ ಅಪ್ ಮಾಡಬೇಕು. ಸೊ ಫ್ರೆಶ್ ಅಪ್ ಮಾಡಿ ಇನ್ನು ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಬೇಕು. ನೋಡಿ, ಕೆಲಸ ಮಾಡೋಕ್ಕೆ ಬಿಡಲ್ಲ ನನ್ನ ಚಿಕ್ಕ ಮಗ. ಸೊ ಹಾಗೆ ಫ್ರೆಂಡ್ಸ್, ಮತ್ತೆ ನಾನು ನಿಮಗೆ ಸಿಗ್ತೀನಿ. ಹಾಗೆ ಫ್ರೆಂಡ್ಸ್, ಇವತ್ತಿನ ನನ್ನ ಮಗನ ಲಂಚ್ ಬಾಕ್ಸು ಇದಾಗಿತ್ತು. ಆ್ಯಪಲ್ಲು ಮತ್ತು
ಪುಟಾಣಿ ದೋಸೆ ಜೊತೆಗೆ ಶೇಂಗಾ ಚಟ್ನಿ. ಸೊ ಪ್ಯಾಕಪ್ ಆಯಿತು ಅವನಿಗೆ ಲಂಚ್ಗೆ ಅಂತೇಳಿ. ಹಾಗೆ ಫ್ರೆಂಡ್ಸ್ ಇನ್ನು ಅವನ್ನ ಬಿಟ್ಟು ಬರೋಣ ಅಂತೇಳಿನೂ ಸಹ ನಾವು ಹೊರಟಿದ್ವು. ಹಾಗೆ ಆನ್ ದಿ ವೇ ಹೋಗ್ತಾ ಒಂದಿಷ್ಟು ಕಮ್ಯುನಿಕೇಷನ್ ಇರುತ್ತಲ್ಲ, ನನ್ನ ಮಗನ ರಿಲೇಟೆಡು ಅವನಿಗೆ ಸ್ವಲ್ಪ ಹೇಳ್ತಾ ಇದ್ವಿ. ಅಂದರೆ ಯಾರ ಜೊತೆನೂ ಮಕ್ಳ ಜೊತೆ ಕಿತಾಪತಿ ಮಾಡಬೇಡ, ಮ್ಯಾಮ್ ಹೇಳ್ಕೊಟ್ಟಿರೋದನ್ನ ಕಲ್ತ್ಕೋ, ಈ ಥರ ಒಂದು ಸಣ್ಣ ಪುಟ್ಟ ಸಜೆಷನ್ ಇರ್ತಾವಲ್ಲ ಫ್ರೆಂಡ್ಸ್, ಮಕ್ಕಳಿಗೆ ಹೇಳ್ಬೇಕು. ಮತ್ತು ವಾಶ್ರೂಮ್ ರಿಲೇಟೆಡ್ ಆಗಿರ್ಬೋದು. ಸೊ ಅದನ್ನೆಲ್ಲ ನಾವು ಅವನಿಗೆ ದಾರಿ ಉದ್ದಕ್ಕೂ ಹೇಳ್ಕೊಳ್ತಾ ಹೋಗ್ತಾ ಇದ್ವಿ. ಇನ್ನು ನನ್ನ ಚಿಕ್ಕ ಮಗನ ಹ್ಯಾಂಡ್ಲ್ ಮಾಡೋದಂತ ತುಂಬಾ ಕಷ್ಟ. ಈ ಆಟೋದಲ್ಲೆಲ್ಲ ಸುಮ್ಮನೆ ಕೂರೋದೇ ಇಲ್ಲ. ಇನ್ನು ನನ್ನ ದೊಡ್ಡ ಮಗನೂ ಸಹ ಅವನ್ನ ಮುದ್ದು ಮಾಡೋದು ಹಾಗೆಲ್ಲ ಮಾಡ್ತಾ ಇರ್ತಾನೆ. ಫೈನಲಿ ಅವನ್ನ ಬಿಟ್ಟು ಬರೋ ಬಂದ್ವು. ಹಾಗೆ ಫ್ರೆಂಡ್ಸ್ ಇನ್ನು ಅವನು ನನ್ನ ದೊಡ್ಡ ಮಗನ ಸ್ಕೂಲಿಗೆ ಬಿಟ್ಟು ಬಂದು, ಇನ್ನು ನೀವು ಟೈಮ್ ಕೂಡ ನೋಡ್ತಾ ಇರ್ಬೋದು ಎಷ್ಟಾಗಿದೆ ಅಂತೇಳಿ. ನೋಡಿ ಟೈಮ್ ಇಷ್ಟಾಗಿದೆ. ಸೊ ಹಾಗೆ ಫ್ರೆಂಡ್ಸ್ ಇನ್ನು ನನ್ನ ಚಿಕ್ಕ ಮಗ ಅಲ್ಲಿಂದ ಬರ್ತಿದ್ದಂಗೆ ಮಲಗಿಬಿಟ್ಟ ಫೀಲ್ ಮಾಡಿ. ಸೊ ಊಟ ಇನ್ನೂ ಏನು ಮಾಡಲಿಲ್ಲ ಅವನು. ನೋಡಿ ಮಲಗಿಬಿಟ್ಟ. ಸೊ ಅವನು ಎದ್ದ ಮೇಲೆ ಊಟನ ಮಾಡಿಸ್ಬೇಕು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿಗೆ ಅವನು ಅಂದರೆ ಸೋಮವಾರ ಓರಿಯೆಂಟೇಷನ್ ಇತ್ತು, ಮಂಗಳವಾರ, ಬುಧವಾರ, ಶುಕ್ರವಾರ, ಗುರುವಾರ ಬಕ್ರೀದ್ ಇತ್ತು. ಸೊ ಹಾಗೆ ಫ್ರೆಂಡ್ಸ್ ಇವತ್ತಿಗೆ 4 ಡೇ ಅವನ ಸ್ಕೂಲಿಗೆ. ಇವತ್ತಿಗೆ 4 ಡೇ ಆಗುತ್ತೆ ಫ್ರೆಂಡ್ಸ್. ಬಟ್ ಇವತ್ತು ಹಠ ಮಾಡ್ತಾ ಇದ್ದ. ಒಂದು 3 ಡೇಸ್ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಹೋದ. ಬಟ್ ಸ್ಟಿಲ್ ಇವತ್ತು ಹೇಳ್ತಿದ್ದಾನೆ, ನನಗೆ ಸ್ಕೂಲ್ ಸಾಕಾಯ್ತಮ್ಮ, ನಾನು ಹೋಗಲ್ಲ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟ. ಬಟ್ ಏನು ಮಾಡೋಕ್ಕಾಗಲ್ಲ. ಅವನು ಸ್ವಲ್ಪ ದಿನ ಹಾಕ್ಬನ್ನಿ ಪಚ್ 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 ಲಾಲಿ ಪಚ್. ಪೊಸಿಷನ್. ಸೊ ಹಾಗಾಗಿ ಇವತ್ತು ಹಣ ತಿಳ್ಕೊಂಡ. ನನಗೆ ತುಂಬ ಬೇಜಾರಾಯಿತು. ಬಟ್ ಬೇಜಾರಂತ ಹೋಗಿ ಅವ್ರು ಯಾವಾಗ ಎಜುಕೇಟೆಡ್ ಆಗೋದು ಅಲ್ಲ. ಸೊ ದಟ್ ಹಾಗಾಗಿ ನಾನು ಬಂದುಬಿಟ್ಟೆ. ಅದು ಪರವಾಗಿಲ್ಲ, ಅಮ್ಮನೂ ಸ್ವಲ್ಪ ತನಕ ಮೇಲೆ ಸುಮ್ಮನೆ ಆಗ್ತಾನೆ. ಇನ್ನು ಹಾಗೆ ಫ್ರೆಂಡ್ಸ್ ಇವತ್ತು ಸ್ಕೂಲ್ ಟೈಮಿಂಗ್ಸ್ ಬಂದುಬಿಟ್ಟು 2:30 ಇದೆ ಅವ್ನದು ಇವತ್ತು. ಸೊ 2:30 ಇದೆ. ಸೊ ದಟ್ ಹಾಗಾಗಿ 2:30 ಅವನ್ನ ರಿಸೀವ್ ಮಾಡಬೇಕು. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಮನೆ ಕ್ಲೀನಿಂಗ್ ಎಲ್ಲ ಇದೆ, ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೋಬೇಕು. ಸೊ ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ಲಾಗ್ ಕೂಡ ಇರುತ್ತೆ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಫ್ರೆಂಡ್ಸ್ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ ಬಾಯ್.